ಕಾಂಗ್ರೆಸ್ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಅನಂತಕುಮಾರ್ ಹೆಗಡೆ ಸಂಸದರು ಮಾಡಿದಂತಹ ಅವಹೇಳನಕಾರಿ ಹೇಳಿಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರಾಗಿ ಈಗ ಮುಗಿಬೀಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸಂಸದ ಅನಂತಕುಮಾರ್ ಹೆಗಡೆ ಅವಹೇಳನಕಾರಿ ಹೇಳಿಕೆ. ಈ ವಿಚಾರಕ್ಕೆ ಈಗ ಡಿ.ಕೆ. ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಅನಂತಕುಮಾರ್ ಹೆಗಡೆಗೆ ಪಾಪ ಹೆಚ್ಚು ಕಮ್ಮಿ ಆಗಿದೆ, ಇಷ್ಟು ದಿನ ಅವರು ರೆಸ್ಟಲ್ಲಿದ್ದರು, ಹಾಗಾಗಿ ಈಗ ಬಂದು ಮಾತನಾಡ್ತಾರೆ, ಜನರೇ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ಅಂತ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನಿನ್ನೆ ಅಷ್ಟೇ ಅನಂತಕುಮಾರ್ ಹೆಗಡೆ ಅವರು ಮಾತನಾಡ್ತಾ ಏಕವಚನದಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡಿದ್ರು. ನಮಗೆ ಕೋಪ ಇರತಕ್ಕಂಥದ್ದು ಕಾಂಗ್ರೆಸ್ ಮೇಲಲ್ಲ, ಸಿದ್ದರಾಮಯ್ಯನವ್ರ ಮೇಲೆ, ಅವರದ್ದು ಅಹಿಂದು ನಿರ್ಧಾರ, ಏನೇನೋ ಸಾಕಷ್ಟು ಮಾತಾಡಿದ್ರು. ತಿಳಿಗೇಡಿ ಬುದ್ಧಿವಾದಿ ಅಂತೆಲ್ಲ ಹೇಳಿದ್ರು. ಸೊ ಹಾಗಾಗಿ ನಮ್ಮ ಹೋರಾಟ ಏನಿದ್ರು ಅವರ ವಿರುದ್ಧ ಅಂತ ಮಾತನಾಡಿದ್ರು. ಆಮೇಲೆ ಎಲ್ಲೆಲ್ಲಿ ಮಸೀದಿಗಳನ್ನ ಕಟ್ಟಿದ್ದಾರೆ, ದೇವಸ್ಥಾನವನ್ನು ಕೆಡವಿ ಅಂತ ಹೇಳಿದ್ರು. ಇವೆಲ್ಲವೂ ಕೂಡ ರಾಜ್ಯದ ಜನ ಚುನಾವಣೆಯಲ್ಲಿ ಬುದ್ಧಿ ಕಲಿಸ್ತಾರೆ ಕಾಂಗ್ರೆಸ್ನವ್ರಿಗೆ. ನಮ್ಮ ಹೋರಾಟ ಏನಿದ್ರು ಸಿದ್ದರಾಮಯ್ಯನವ್ರ ವಿರುದ್ಧ, ನಮ್ಮ ಕೋಪ, ನಮ್ಮ ಸಿಟ್ಟು ಎಲ್ಲವೂ ಕೂಡ ಸಿದ್ದರಾಮಯ್ಯನವ್ರ ವಿರುದ್ಧ. ಮೊದಲು ರಾಮ ಮಂದಿರಕ್ಕೆ ಆಹ್ವಾನ ಕೊಡಲಿಲ್ಲ ಅಂದರು, ಕೊಟ್ಟ ಮೇಲೆ ಹೋಗಲ್ಲ ಅಂದರು, ಆಮೇಲೆ ಹೋಗ್ತೀನಿ 22ಕ್ಕೆ ಹೋಗಲ್ಲ ಅಂತಂದರು. ನೀ ಬಾ ಬಿಡು, ರಾಮ ಮಂದಿರ ಆಗೇ ಆಗುತ್ತೆ ಮಗನೇ ಅನ್ನೋ ರೀತಿಯಲ್ಲೆಲ್ಲ ಮಾತನಾಡಿದರು. ಒಬ್ಬ ಮುಖ್ಯಮಂತ್ರಿಗಳಿಗೆ ಆ ರೀತಿಯಾದಂತಹ ಅಗೌರವ ತೋರ್ತಕ್ಕಂಥ ತಪ್ಪು. ಹಾಗಾಗಿ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ಅವರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ರೆಸ್ಟಲ್ಲಿ ಇದ್ರು, ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಜನನೇ ಇದಕ್ಕೆ ಉತ್ತರ ಕೊಡ್ತಾರೆ. ಅನಂತಕುಮಾರ್ ಹೆಗಡೆ ಅವರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ರೆಸ್ಟಲ್ಲಿ ಇದ್ರು, ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಜನನೇ ಇದಕ್ಕೆ ಉತ್ತರ ಕೊಡ್ತಾರೆ. ಅನಂತಕುಮಾರ್ ಹೆಗಡೆ ಅವರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ. ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ, ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು. ನಮ್ಮ ವಿರೋಧಿ ಸಿದ್ದರಾಮಯ್ಯ, ಕಾಂಗ್ರೆಸ್ ಅಲ್ಲ. ಯಾಕೆಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ, ಹರಾಜಾಗಿ ಹೋಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ, ಅದು ನಮ್ಮ ವಿರೋಧ. ರಾಜಕೀಯ ವಿರೋಧ ಅಲ್ಲ, ಅಹಿಂದೂ ಮಾನಸಿಕತೆ, ಅದು ನಮ್ಮ ವಿರೋಧ. ರಾಮ ಜನ್ಮಭೂಮಿ ಇನ್ವಿಟೇಷನ್ ರಾಮ ಜನ್ಮಭೂಮಿ ಇನ್ವಿಟೇಷನ್ ನಮಗ್ ಬಂದಿಲ್ಲ, ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು. ನೀನ್ ಬರ್ಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಇವತ್ತು ಹೇಳ್ತಾರೆ ಹೋಗ್ತೀನಿ, ಅವತ್ತು ಹೋಗುದಿಲ್ಲ, ಆಮೇಲೆ ಹೋಗ್ತೀನಿ ನಾನು. ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡ್ರಿ ಇದು. ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ, ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಮಾತಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನೇ ವಿರೋಧ ಮಾಡಿಕೊಂಡು ಸಿದ್ದರಾಮಯ್ಯ ನಮ್ಮ ವಿರೋಧಿ, ಕಾಂಗ್ರೆಸ್ ಅಲ್ಲ. ಆ ಸಿದ್ದರಾಮಯ್ಯನವರ ನಿರ್ಧಾರಗಳ ಬಗ್ಗೆ, ಅವರ ಮಾನಸಿಕತೆಯ ಬಗ್ಗೆ, ಇದ್ರ ಬಗ್ಗೆ ನಮ್ಮ ವಿರೋಧ ಇದೆ ಅಂತ ಏನೇನೋ ಪದಗಳನ್ನು ಬಳಕೆ ಮಾಡಿದ್ರು. ಹಾಗಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ಹೇಳಿದ್ದಾರೆ.